ವಿರಾಮದ ನಂತರ ಗುಡಿಯ ನೋಡಿರಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಉಡುಪಿಯ ಶ್ರೀಕೃಷ್ಣನ ದರ್ಶನವನ್ನ ಮಾಡ್ತಾ ಇದ್ವಿ. ಉಡುಪಿಯಲ್ಲಿ ಅನ್ನ ಸಂತರ್ಪಣೆ ಹೇಗೆ ನಡೆಯುತ್ತೋ ಅದರ ಜೊತೆಗೆ ಸಾಕಷ್ಟು ವಿವಿಧ ರೀತಿಯ ಉತ್ಸವಗಳು ಕೂಡ ನೆರವೇರ್ತವೆ. ತೆಪ್ಪೋತ್ಸವ, ರಥೋತ್ಸವ, ಹೀಗೆ ವಿವಿಧ ಬಗೆಯ ಉತ್ಸವಗಳು ಇಲ್ಲಿ ನಡೀತವೆ. ಅದರ ಸುಂದರ ದೃಶ್ಯಾವಳಿಗಳನ್ನ ಬನ್ನಿ ಕಣ್ತುಂಬಿಸಿಕೊಳ್ಳೋಣ. ಪರಮ ಭಕ್ತರೆನಿಸಿದ ಕನಕದಾಸರು ಕೂಡ ಕೃಷ್ಣನ ದರ್ಶನಕ್ಕೆ ಬಂದಿದ್ದರು. ಇಲ್ಲೇ ಉಳಿದುಕೊಂಡು ಕೃಷ್ಣನ ಸೇವೆ ಮಾಡುತ್ತಿದ್ದಾಗ ಕೃಷ್ಣನ ದರ್ಶನವೂ ಅವರಿಗೆ ಪ್ರಾಪ್ತವಾಯಿತು. ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಹಲವು ರೀತಿಯ ಪೂಜಾ ಪುನಸ್ಕಾರಗಳು ನಡೆಯುತ್ತವೆ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಗೋಪೂಜೆ, ಗೋದಾನದಂತಹ ಹಲವು ವಿಧಿವಿಧಾನಗಳಲ್ಲಿ ಅಳವಡಿಸಿಕೊಳ್ತಾರೆ. ಆವನಂ ಪೂಜಿಸಲಿ ಶ್ರೀ ಹರಿಯೇ, ಇನ್ಯಾವನಂ ಪೂಜಿಸಲಿ. ಈ ಮಠದಲ್ಲಿ ಕೃಷ್ಣನೇ ಅನ್ನಬ್ರಹ್ಮ. ಬಂದ ಸಾವಿರಾರು ಭಕ್ತರಿಗೆ ಅನ್ನ ಸಿದ್ಧಗೊಳ್ಳುವುದೇ ಒಂದು ವಿಸ್ಮಯ. ಅಡುಗೆ ತಯಾರಾಗುವ ಪುಟ್ಟ ವಿವರ ಇಲ್ಲಿದೆ ನೋಡಿ. ಕೊಪ್ಪರಿಗೆಯಲ್ಲಿ ರಾಶಿ ರಾಶಿ ಅನ್ನ ರೆಡಿಯಾಗಿರೋದನ್ನ ನೋಡಿದ್ರಿ, ಗೊತ್ತಾಗಿರ್ಬೋದು ನಿಮಗೆ ನಾನು ಇವಾಗ ಭೋಜನ ಶಾಲೆಯಲ್ಲಿದ್ದೀವಿ ಅಂತ ಹೇಳಿ. ಹಾಗಿದ್ರೆ ಈ ಅನ್ನ ರೆಡಿಯಾಗುವಂತಹ ಪರಿಯೇ ಒಂದು ರೀತಿಯಲ್ಲಿ ವಿಶಿಷ್ಟವಾದಂತು. ಎಷ್ಟು ಅನ್ನ ರೆಡಿಯಾಗುತ್ತೆ, ಎಷ್ಟು ಜನರಿಗೆ ಮಾಡ್ತಾರೆ, ಎಷ್ಟು ಸಮಯ ಬೇಕಾಗುತ್ತೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ನಮ್ಮ ಜೊತೆ ತ್ರಿವಿಕ್ರಮ ಅವರಿದ್ದಾರೆ. ತ್ರಿವಿಕ್ರಮ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾವು ನೋಡ್ತಾ ಇದ್ವಿ ರಾಶಿ ರಾಶಿ ಅನ್ನ ರೆಡಿ ಆಗ್ತಾ ಇರೋದನ್ನು. ಬಹುಶಃ ದಿನಕ್ಕೆ ಎಷ್ಟು ಸಾವಿರ ಜನ ಇಲ್ಲಿ ಬಂದು ಭೋಜನ ಶಾಲೆಯಲ್ಲಿ ಊಟ ಮಾಡಿ ಹೋಗ್ತಾರೇನೋ. ಸೊ ನೀವು ದಿನಕ್ಕೆ ಎಷ್ಟು ಅನ್ನ ಭಾಗಿಸ್ತೀರಿ ಅಂತ? ದಿನಕ್ಕೆ ಒಂದು 4 ರಿಂದ 5 ಕ್ವಿಂಟಾಲ್ವರೆಗೆ ಮಾಡ್ತೀವಿ ನಾವು. 5 ಕ್ವಿಂಟಲ್ ಒಳಗೆ? 5 ಕ್ವಿಂಟಾಲ್ ತನಕ. ಅಂದರೆ ಈಗ ಅನ್ ಸೀಸನಲ್ಲಿ ಆಗುವಾಗ 10 ಕ್ವಿಂಟಾಲು, 15 ಕ್ವಿಂಟಾಲು. ಸೊ ಭೋಜನ ಶಾಲೆಯಲ್ಲಿ 3 ಹೊತ್ತಿಗೂ ಊಟ ಇದೆ. ಊಟ ಇದೆ, ಬೆಳಿಗ್ಗೆ ಗಂಜಿ ಊಟ 8 ಗಂಟೆಗೆ, ಮಧ್ಯಾಹ್ನ 12 ರಿಂದ 3 ಗಂಟೆವರೆಗೆ ಮಹಾಪ್ರಸಾದ, ಮತ್ತೆ ರಾತ್ರಿ 8 ರಿಂದ 10. ಓಕೆ. ಸೊ ಹಾಗಾದ್ರೆ ಭೋಜನ ಶಾಲೆ ಆರಂಭ ಆಗೋದು ಯಾವಾಗ? ಅಂದ್ರೆ 24 ತಾಸು ಓಪನ್ ಇರುತ್ತಾ? ಕೆಲಸವೇನಾ? ಕ್ಲೋಸ್ ಅನ್ನೋದಿಲ್ಲ, ರಾತ್ರಿ 10 ಗಂಟೆವರೆಗೂ ಕೆಲಸ ಇದೆ. ನಿಮ್ಮ ಕೆಲಸ ಆರಂಭ ಆಗೋದು ಎಷ್ಟು ಗಂಟೆಗೆ? ಈಗ 11-11:30 ಆಗುತ್ತೆ. ಈಗ ನೀವು ಬಂದಿದ್ದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಯಾವ ಸಂದರ್ಭದಲ್ಲಿ ನಿಮಗೆ ಬಹಳ ತುಂಬ ಮಾಡಬೇಕಾದಂಥ ಅಡುಗೆ ಮಾಡಬೇಕಾದ? ಶನಿವಾರ ದಿವಸ 8 ರಿಂದ 9 ಸಾವಿರ ಜನ ಆಗುತ್ತೆ. ಓಕೆ. ಪ್ರತಿ ಶನಿವಾರ ಇಲ್ಲಿ ವಿಶೇಷ. ಓಕೆ. ಮತ್ತೆ ಏಪ್ರಿಲ್ ಮೇಗೆ ಸ್ವಲ್ಪ ರಜೆ ಟೈಮಲ್ಲಿ. ಡಿಸೆಂಬರಲ್ಲಿ ಶಾಲಾ ಮಕ್ಕಳು ಆವತ್ತು ದಿವಸ 15 ರಿಂದ 20 ಸಾವಿರ ಜನ ಆಗುತ್ತೆ ದಿನಕ್ಕೆ. ಭಾಳ ಕೆಲಸ. ಕ್ರಿಸ್ಮಸ್ ರಜೆ ಟೈಮ್. ಆಗ ನೀವು ಜಾಸ್ತಿ ಜನನ ಇನ್ವಾಲ್ವ್ ಮಾಡ್ಕೋತೀರಾ ಅಥವಾ ಇದರಲ್ಲೇ? ಹಾಂ, 4 ಜನನೇ. 4,000 ಬರಲಿ 40,000 ಜನ ಬರಲಿ, ನೀವೇ 4 ಜನ ಮಾಡುವಂಥದ್ದು. ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀರಿ? ನಮ್ಮ ಅಪ್ಪ 30 ವರ್ಷ ಮಾಡಿದ್ದಾರೆ, 35 ವರ್ಷ ಮಾಡಿದ್ದಾರೆ. ಈಗ ನಾನು ಬಂದು 15 ವರ್ಷ ಆಯಿತು. ಓಕೆ. ನಮ್ಮ ಅಜ್ಜ ಒಂದು 10 ವರ್ಷ ಮಾಡಿದ್ದಾರೆ. ಸೊ ನಿಮ್ಮ ಕುಟುಂಬಸ್ಥರೆಲ್ಲ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ? ಊಟ ಸುರಾದಾಗಿನಿಂದ ನಮ್ಮ ಫ್ಯಾಮಿಲಿಯಲ್ಲೇ ನಡೀತಾ ಇದೆ. ನಿಮ್ಮ ಸೇವೆ ಹೇಗೆ ಮುಂದುವರಿಲಿ ಅಂತೀವಿ. ಧನ್ಯವಾದಗಳು ಜೊತೆ ಮಾತಾಡಿ. ದಿನವೊಂದಕ್ಕೆ ಬೇಕಾಗುವ ದಿನಸಿ ಪಟ್ಟಿ ಹೀಗಿದೆ ನೋಡಿ. ಅಕ್ಕಿ 15 ಕ್ವಿಂಟಾಲ್, ಬೇಳೆ 1 ಕ್ವಿಂಟಾಲ್, ತರಕಾರಿ 6 ಕ್ವಿಂಟಾಲ್, ಹುಣಸೆ ಹಣ್ಣು 15 ಕೆಜಿ, ಉಪ್ಪು 50 ಕೆಜಿ, ಬೆಲ್ಲ 75 ಕೆಜಿ, ತೆಂಗಿನಕಾಯಿ 150, ಮಸಾಲೆ ಸಾಂಬಾರು ಪುಡಿ 25 ಕೆಜಿ, ಮೊಸರು 30 ಲೀಟರ್. ಹೀಗೆ ಎಲ್ಲವೂ ದೊಡ್ಡ ಪ್ರಮಾಣದಲ್ಲೇ ಬೇಕಾಗುತ್ತದೆ. ಇಂಥ ಪವಿತ್ರ ಯಾತ್ರಾ ಸ್ಥಳಕ್ಕೆ ಪ್ರತಿದಿನವೂ ಸಾವಿರಾರು ಭಕ್ತರು ಬರುತ್ತಾರೆ, ಕೃಷ್ಣನನ್ನ ದರ್ಶಿಸುತ್ತಾರೆ.
ಕಾರಣ ಇಲ್ಲಿ ಕೃಷ್ಣನಿಗೆ ನಡೆಯುವ ಉತ್ಸವಗಳು ಅತಿ ವಿಜೃಂಭಣೀಯ. ನನ್ನ ಹೆಸರು ಅರ್ಪಿತಾ. ಉಡುಪಿ ಬಹಳ ಹಳೆಯ ದೇವಸ್ಥಾನ, ಐತಿಹಾಸಿಕವಾದಂಥ ದೇವಸ್ಥಾನ. ಇಲ್ಲಿ ವಿಶ್ವದಾದ್ಯಂತ ಜನರು ಪ್ರೇಕ್ಷಣೀಯ ಸ್ಥಳದ ಜೊತೆಗೆ ದೇವರ ಪ್ರಭಾವ ಜಾಸ್ತಿ ಇದ್ದು ಇಲ್ಲಿ ಜಾಸ್ತಿ ಜನ ಬರ್ತಾರೆ. ನಾವು ಇಲ್ಲೇ ಹತ್ತಿರದವರಾದ್ರಿಂದ ಇಲ್ಲಿಗೆ ಬರ್ತಾ ಇರ್ತೇವೆ. ಬಹಳ ಖುಷಿಯಾಗುತ್ತೆ ಇಲ್ಲಿ ಬಂದರೆ. ತೆಪ್ಪೋತ್ಸವ, ರಥೋತ್ಸವ ಹೀಗೆ ನೋಡಿದಷ್ಟು ನೋಡಬೇಕೆಂಬ ಪೂಜಾ ಪದ್ಧತಿಗಳು ಭಕ್ತರನ್ನು ಆಕರ್ಷಿಸುತ್ತದೆ. ಈತನೀಗ ವಾಸುದೇವನು, ಈತನೀಗ ವಾಸುದೇವನು, ಲೋಕದೊಡೆಯ ಈತನೀಗ ವಾಸುದೇವನು. ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ, ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ. ದಾಸಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ. ಈ ರಥೋತ್ಸವಗಳ ಜೊತೆ ಕೃಷ್ಣನಿಗೆ ಉಯ್ಯಾಲೆ ಪೂಜೆ ನೆರವೇರುತ್ತದೆ. ಕೃಷ್ಣನಿಗೆ ತೂಗುವ ಪರಿಯಲ್ಲೇ ಭಕ್ತರು ಭಾವಪರವಶರಾಗುತ್ತಾರೆ. ಜೋ ಅಚ್ಯುತಾನಂದ ಜೋ ಜೋ ಮುಕುಂದ, ಲಾಲಿ ಪರಮಾನಂದ ರಾಮ ಗೋವಿಂದ. ಜೋ 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 ಜೋ. ಮಥುರೆಯಿಂದ ಬಂದು ಉಡುಪಿಯಲ್ಲಿ ನೆಲೆ ನಿಂತ ಕೃಷ್ಣನ ಮಧುಸೂದನನ ನೋಡಿ ನಿಮ್ಮ ಮನೆ ಮನಗಳು ಮಂದಿರವಾಗಿರಬಹುದು ಅಂತ ಭಾವಿಸ್ತಾ ಇವತ್ತಿನ ಗುಡಿಯ ನೋಡಿರಣ್ಣ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಗುಡಿಯ ದರ್ಶನ. ಅಲ್ಲಿಯವರೆಗೂ ಗುಡಿಯ ನೋಡಿರಣ್ಣ. ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ, ಗೋಪಾಲಗಲ್ಲದೆ. ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ.